ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಕೆಡೋದಿಲ್ಲ, ಒಂದು 8-10 ದಿವಸ ಇಟ್ಟರೂ ಏನಾಗಲ್ಲ. ಒಳಗಡೆ ಎಲ್ಲ ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಈ ಥರ ಹೋಲಿದೆ ನೋಡಿ, ಹೋಲ್ ಕಾಣಿಸ್ತಾ ಇದೆಯಾ? ಒಳಗಡೆಯಿಂದ ಹೋಲಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದು ಬಿಸಿ ಇದೆ ಅಲ್ಲ, ಸ್ವಲ್ಪ ತಣ್ಣಗಾದರೆ ಮಧ್ಯದಲ್ಲಿ ಹೋಲಿದೆ ನೋಡಿ. ಈ ಥರ ಹೋಲಿದ್ರೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅರ್ಥ. ಒಮ್ಮೆ ಟ್ರೈ ಮಾಡಿ ನೋಡಿ. ಪಾತ್ರೆ ಇಟ್ಕೊಂಡು ಎಣ್ಣೆ, ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಣಿ, ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ, ಕ್ವಾಂಟಿಟಿ ಮೇಲೆ ನೋಡಿ ಹಾಕೊಳ್ಳಿ. ಸ್ವಲ್ಪ ಜೀರಿಗೆ ಮತ್ತು ಧನಿಯಾ, ಸ್ವಲ್ಪ ಚಿಟಿಕೆ ಹಿಂಗು, ಸಾಕಿಷ್ಟೇ. ಇದು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ರುಬ್ಕೋಬೇಕು, ನೀರೇನು ಬೇಡ, ಹಾಗೆ ರುಬ್ಕೋಬೇಕು. ಸ್ವಲ್ಪ ಅಳ್ಳುಪ್ಪು ಹಾಕಿ, ನೀರು ಹಾಕೋದು ಬೇಡ, ಹಾಗೆ ಪೌಡ್ರ್ ಬರಬೇಕು ನೋಡಿ. ಸ್ವಲ್ಪ ಅಳ್ಳುಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಹೆಸರುಬೇಳೆ ರೋಸ್ಟ್ ಮಾಡ್ಕೊಂಡು ಹಸಿ ವಾಸನೆ ಹೋಗೋವರೆಗೆ. ಹಸಿ ವಾಸನೆ ಹೋಗೋವರೆಗೆ ಅಷ್ಟೇ ರೋಸ್ಟ್ ಆದರೆ ಸಾಕು. ಹೆಸರುಬೇಳೆ ಸ್ವಲ್ಪ ರೋಸ್ಟ್ ಆದರೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಕಾಯಲಿಟ್ಟು ಸ್ವಲ್ಪ ಎಣ್ಣೆ ಏನು ಹಾಕಿಲ್ಲ, ಅದು ಬಾಡಿಸಿರೋದೇ ಎಣ್ಣೆ. ಅದು ಮಿರ್ಚಿ ಮತ್ತು ಧನಿಯಾ ಜೀರಿಗೆ ಎಲ್ಲ ಬಾಡಿಸಿರೋದೆ. ನೀರು ಕುದಿಯಲಿಟ್ಟು ನೀರು ಸ್ವಲ್ಪ ಗುಳ್ಳೆ ಬರೋ ಥರ ಇರಲಿ ನೀರು. ಬಿಸಿ ನೀರಿಗೆ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಚೆನ್ನಾಗಿ ಮುದ್ದೆ ಥರ ಆಗಬೇಕು. ಚೆನ್ನಾಗಿ ಕೈ ಆಡಿಸಿ ಇದನ್ನು ಮುದ್ದೆ ಥರ ಮಾಡ್ಕೋಬೇಕು. ಮುದ್ದೆ ಥರ ಮಾಡಿಕೊಂಡು ಧನಿಯಾ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು ಹಾಕಿ ಪುಡಿ ಮಾಡಿದ್ದು ಈ ಪುಡಿ ಹಾಕ್ಕೋಬೇಕು. ಚೆನ್ನಾಗಿದ್ದು ಪೌಡ್ರ್ ಇದೆ ಅಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಮತ್ತು ಜೀರಿಗೆ, ಉಪ್ಪು ಹಾಕಿ ಪುಡಿ ಮಾಡಿರೋದೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೋಬೇಕು. ಮಸಾಲ ಎಲ್ಲದಕ್ಕೂ ಹೊಂದ್ಕೊಳೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮುದ್ದೆ ಮಾಡಬೇಕು. ಇದನ್ನು 20 ನಿಮಿಷ ನೆನೆಯಲ್ಲಿಡಬೇಕು. ಹಿಟ್ಟೆಲ್ಲ ಕಲಸಿದ ಮೇಲೆ 20 ನಿಮಿಷ ನೆನೆಯಲ್ಲಿಟ್ಟರೆ ಚೆನ್ನಾಗಿ ಬರುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ವೆರಿ ಸಿಂಪಲ್ ಆ್ಯಂಡ್ ಈಸಿ ಬರುತ್ತೆ. 20 ನಿಮಿಷ ನೆನೆದ ನಂತರ ಹಿಟ್ಟು ತಗೊಂಡು ಯಾವ್ದು ದಪ್ಪ ಬೇಕಂದರೆ ದಪ್ಪ, ಸಣ್ಣ ಬೇಕಂದರೆ ಸಣ್ಣ ಈ ಥರ ಮಾಡಿಕೊಂಡು ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರ, ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೊಳ್ಳಿ. ಇದೆ ನೋಡಿ, ಒಂದೇ ಅಳತೆಯಲ್ಲಿ ಮಾಡಿ. ನಿಮಗೆ ಯಾವ್ದು ಬೇಕಂದರೆ ಆಯಿತಾ. ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಆಯಿತಾ. ಚಿಕ್ಕದು ಬೇಕಂದರೆ ಚಿಕ್ಕದು ಈ ಥರ ಹೊಸ್ಕೊಂಡು ಇಟ್ಕೋಬೇಕು. ಈ ಥರ ಹೊಸ್ಕೊಂಡು ಇಟ್ಕೊಂಡು ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಮಾಡ್ಕೋಬೇಕು. ಈ ಸೈಜ್ ಚಿಕ್ಕ ಸೈಜೇ ಇರಲಿ ಅಂದರೆ ಚಿಕ್ಕ ಸೈಜೇ ನಡೆಯುತ್ತೆ. ನಮಗೆ ದೊಡ್ಡದೇ ಬೇಕಂದರೆ ದೊಡ್ಡದೇ ಮಾಡಿ, ಏನು ತೊಂದರೆ ಇಲ್ಲ.
ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೇಕು. ಕೋಡ್ಬೇಳೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಲ್ಲ. ಎಲ್ಲವೂ ಯಾವ ಸೈಜ್ ಬೇಕು ಆ ಸೈಜೇ ಮಾಡಿಕೊಂಡು ನಂತರ ಎಲ್ಲ ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ ಆಗಿ ನಾನು ಹೆಸರುಬೇಳೆ ಹಾಕ್ತಿದ್ದೀನಿ. ಹೆಸರುಬೇಳೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಹೆಸರುಬೇಳೆ ಸುಮ್ಮನೆ ಹಾಕ್ತಿದ್ದೀನಿ. ಹೆಸರುಬೇಳೆ, ಕಡಲೆಬೇಳೆ ಇದ್ದರೂ ಕಡಲೆಬೇಳೆ ಹಾಕ್ಬೋದು, ಹೆಸರುಬೇಳೆನ ಹಾಕ್ಬೋದು, ನಿಮ್ಮ ಚಾಯ್ಸ್ ಯಾವುದಾದ್ರೂ ಹಾಕ್ಕೋಬೋದು. ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಟ್ಟು ನಂತರ ಕೋಡುಬೇಳೆ ಹಾಕಬೇಕು. ಒಂದೊಂದೇ ಹಾಕಿ ಸ್ವಲ್ಪ ಹೊಂಬಣ್ಣ ಬರುವಂತೆ ಕರಿಬೇಕು. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಕರಿಬೇಕೆಲ್ಲವನ್ನು. ಸ್ಪೆಷಲ್ ಕೋಡುಬೇಳೆ ಚಿಕ್ಕ ಸೈಜು ದೊಡ್ಡ ಸೈಜು ಯಾವ ಸೈಜ್ ಬೇಕು, ಇದು ಚಿಕ್ಕ ಸೈಜು ಮೀಡಿಯಮ್ ಸೈಜು ದೊಡ್ಡ ಸೈಜ್ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋಬೋದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇದು ಡಿಫ್ರೆಂಟ್ ಮೆಥಡ್ ಇದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಚಿಕ್ಕದು, ಮೀಡಿಯಮ್, ದೊಡ್ಡದು ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಳ್ಳಿ. ಸಿಂಪಲ್ ಕೋಡುಬೇಳೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಮ್ಮೆ ಟ್ರೈ ಮಾಡಿ ನೋಡಿ.